ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನ ಇದ್ದಾರೆ ಸೌಜನ್ಯ ಪರ ನಿಲ್ಲಕ್ಕೆ. ಹಾಗಾದ್ರೆ ಎಲ್ಲರಿಗೂ ಹೊಡಿತೀರಾ? ಅಂದ್ರೆ ಸಮಾಜನೆಲ್ಲ ಸಾಯಿಸ್ಬಿಟ್ಟು ನೀವು ಮಾತ್ರ ಬದುಕಿರ್ತೀರಾ? ಮನುಷ್ಯತ್ವ ಇದೆಯಾ? ಮನುಷ್ಯತ್ವ ಇರೋ ಮಾಡೋ ಕೆಲಸನೇ ಇದು. ಅದೇ ನಿಮ್ಮ ಅಕ್ಕ ತಂಗಿ ನಿಮ್ಮ ಮನೆ ಹೆಣ್ಮಕ್ಳಿಗಾಗಿದ್ದಿದ್ರೆ ಈ ರೀತಿ ಮಾಡ್ತಾ ಇದ್ರ? ಮನುಷ್ಯತ್ವ ನೋಡಿ. ಯಾರ ಮನೆ ಹೆಣ್ಮಕ್ಳೇ, ನಮ್ಮ ಮನೆ ಹೆಣ್ಮಕ್ಳೇ, ಬೇರೆ ಹೆಣ್ಮಕ್ಳೇ. ಇವತ್ತು ಬೇರೆ ಕಡೆ ಆಗಿದೆ, ನಾಳೆ ನಮ್ಮ ಮನೇಲಿ ಆಗೋ ಪರಿಸ್ಥಿತಿ ಬರ್ಬೋದು. ಈಗ ಸೌಜನ್ಯ ಅಂದಿದ ತಕ್ಷಣನೇ ಫಸ್ಟ್ ಹೇಳ್ಬಿಡ್ತೀನಿ, ನಮ್ಮ ಮನೆ ಮಗಳು ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಅನ್ಯಾಯ ಹೆಣ್ಣು ಅಂದಿದ ತಕ್ಷಣನೇ ಒಂದೇ, ಈ ಹೆಣ್ಣು ಈ ಪ್ರಪಂಚದಲ್ಲಿ ಇರಲಿಲ್ಲ ಅಂದಿದ್ರೆ ನಾವ್ಯಾರು ಪ್ರಕೃತಿ ಆಗ್ತಾನೆ ಇರಲಿಲ್ಲ ಅಲ್ವಾ? ಹೆಣ್ಣು ಅನ್ನೋದಿಲ್ಲ ಅಂದಿದ್ರೆ ನಾವು ಹುಡ್ತಾನೆ ಇರಲಿಲ್ಲ. ಹಾಗಾಗಿ ಹೇಳೋದೇನೆಂದರೆ, ಯಾರ ಮನೆ ಹೆಣ್ಣಾದರೂ ಅಷ್ಟೇ ಅನ್ಯಾಯ ಆಗಿದೆ ಅಂದಾಗ ಅದಕ್ಕೆ ನ್ಯಾಯ ಕೊಡಿಸೋಂಥ ಕೆಲಸಗಳು ಮಾಡಬೇಕು. ನೀವು ಯಾರೋ ಅಪರಾಧಿಗಳು ಅವ್ರ ವಿರುದ್ಧ ನಿಂತ್ಕೊಂಡು ನೀವು ಸಪೋರ್ಟ್ ಮಾಡ್ತೀನಿ ಅಂದ್ರೆ ಅದು ತಪ್ಪಾಗುತ್ತೆ. ಯಾಕೆಂದರೆ ನೋಡೋರ ಕಣ್ಣಿಗೆ ನಾವು ಏನು ಮಾಡ್ತೀವಿ ಅನ್ನೋದನ್ನು ಒಳ್ಳೆಯದಾಗಿರಬೇಕು. ಮಾಡೋ ಕೆಲಸ ಶ್ರೇಷ್ಠವಾಗಿ ಒಳ್ಳೆಯ ಕೆಲಸನೇ ಮಾಡಬೇಕು. ನಾವು ಮಾಡೋ ಕೆಲಸ ಕೆಟ್ಟ ಕೆಲಸ ಅಂದರೆ ದೇವ್ರು ಒಳ್ಳೇದು ಮಾಡಲ್ಲ ನೋಡಿ. ಈ ಸೌಜನ್ಯ ಕೇಸ್ ಅನ್ನೋಂಥದ್ದು ತುಂಬ ಶಕ್ತಿ ಅಂತ ಹೇಳ್ತೀನಿ ನಾನು. ಅದೊಂದು ಶಕ್ತಿ ನೋಡಿ. ಈಗ ಸ್ಟ್ರೈಟಾಗಿ ವಿಚಾರಕ್ಕೆ ಬರೋದಾದರೆ ಸೌಜನ್ಯ ವಿಚಾರಕ್ಕೆ ಬರ್ತೀನಿ ನಾನು ಇವಾಗ. ಈಗ ಸೌಜನ್ಯ ವಿಚಾರದಲ್ಲಿ ಕೆಲವು 12 ವರ್ಷದಿಂದ ಆಗಿರೋ ಘಟನೆ. ಯಾರೋ ಒಬ್ಬ ಅಪರಾಧಿನ ತಗೊಂಡೋಗಿ ಅವನು ತಪ್ಪು ಮಾಡಿದಾನಿಲ್ಲ, ಈಗ ನಿರಪರಾಧಿ ಅಂತ ಬಿಡುಗಡೆ ಆಗಿದೆ, ಅವನು ತಪ್ಪೇ ಮಾಡಿಲ್ಲ ಅಂತ. ಈ ಸೌಜನ್ಯಗೆ ಅನ್ಯಾಯ ಆಗಿದೆ. ವಿಕೃತವಾಗಿ ಆ ಹೆಣ್ಣನ್ನು ರೇಪ್ ಮಾಡಿ, ಕೊಯ್ದು, ಎದೆ ಭಾಗೆಲ್ಲ ಇದು ಮಾಡಿ, ಮಣ್ಣು ತುಂಬಿ ವಿಕೃತವಾಗಿ ಸಾಯಿಸಿರೋ ಪಾಪಿಗಳಿಗೆ ನೀವು ಸಪೋರ್ಟ್ ಮಾಡ್ತೀರಂದರೆ ಎಲ್ಲಿದೆ ನ್ಯಾಯ? ಎಲ್ಲಿದೆ ನಮ್ಮದು ಮನುಷ್ಯತ್ವ ಅನ್ನೋದು? ಎಲ್ಲಿದೆ ನಮಗೆ? ಮನುಷ್ಯತ್ವ ಇದೆಯಾ? ಮನುಷ್ಯತ್ವ ಇರೋ ಮಾಡೋ ಕೆಲಸನಿದು. ಅದೇ ನಿಮ್ಮ ಅಕ್ಕ ತಂಗಿ ನಿಮ್ಮ ಮನೆ ಹೆಣ್ಮಕ್ಳಿಗಾಗಿದ್ದಿದ್ರೆ ಈ ರೀತಿ ಮಾಡ್ತಾಯಿದ್ರ? ನಿನ್ನೆತ್ತಿರೋಳು ಒಂದು ಎಣ್ಣೆ ಅಲ್ವಾ? ನಾನು ಕೇಳ್ತಾ ಇರೋದು ಪ್ರಶ್ನೆ ಏನು ಅಂದರೆ, ಇವಾಗ ಅದನ್ನು ಮಾಡಿರೋಂಥ ಅಪರಾಧಿ ಅವನು ಯಾರು? ಈಗ ಅವನು ಯಾರೋ ಮಾಡಿರೋನು ಬಿಡುಗಡೆ ಆಗೋದ, ಅವ್ನು ಮಾಡೇ ಇಲ್ಲ ಅಂತ ಪ್ರೂವ್ ಆಗೋಯ್ತು ಕೋರ್ಟಲ್ಲಿ. ಹಾಗಾದರೆ ಸೌಜನ್ಯಗೆ ಈ ಥರ ವಿಕೃತವಾಗಿ ರೇಪ್ ಮಾಡಿ ಸಾಯಿಸಿರೋ ವ್ಯಕ್ತಿಗಳು ಯಾರು? ಬೇಕಲ್ಲ. ಈಗ ನ್ಯಾಯ ಕೇಳೋಕೆ ಹೋದವ್ರಿಗೆಲ್ಲ ಹೊಡಿತೀರಂದ್ರೆ ಎಷ್ಟು ಜನಕ್ಕೆ ಹೊಡಿತೀರಿ ನೀವು? ಎಷ್ಟು ಜನಕ್ಕೆ ಹೊಡಿತೀರಿ ನೀವು? ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನ ಇದ್ದಾರೆ ಸೌಜನ್ಯ ಪರ ನಿಲ್ಲಕ್ಕೆ. ಹಾಗಾದ್ರೆ ಎಲ್ಲರಿಗೂ ಹೊಡಿತೀರಾ? ಅಂದರೆ ಸಮಾಜನೆಲ್ಲ ಸಾಯಿಸ್ಬಿಟ್ಟು ನೀವು ಮಾತ್ರ ಬದುಕಿರ್ತೀರಾ? ಇದು ತಪ್ಪು. ಇದ್ರ ವಿರುದ್ಧ ಈ ಜನಗಳು ಎದ್ದು ನಿಂತಿದ್ದಾರೆ. ಇದು ಇನ್ನೂ ಪರಿಣಾಮ ತುಂಬ ಬ್ಯಾಡಾಗಿ ಬೀಳೋದಕ್ಕೆ ಮುಂಚೆ ಹೇಳ್ತಿದ್ದೀನಿ. ಸುಮ್ಮನೆ ಆಗಿಬಿಟ್ರೆ ನಿಮಗೆ ಒಳ್ಳೆಯದು. ಸೌಜನ್ಯ ಅಂದಿದ ತಕ್ಷಣ ನನ್ನನ್ನು ಏನು ಬೇಕಾದ್ರೆ ಮಾಡಿ ಸ್ವಾಮಿ, ಒಂದು ಹೆಣ್ಣಿಗೆ ನ್ಯಾಯ ಕೊಡ್ಸೋಕೆ ಹೋರಾಟ ಮಾಡೋಕ್ಕೂ ರೆಡಿ, ಅದ್ರ ವಿರುದ್ಧ ಕಾನೂನು ಪರ ನಿಲ್ಲಕ್ಕೂ ರೆಡಿ. ಅದ್ರ ವಿರುದ್ಧ ನನ್ನನ್ನೇನಾದ್ರು ಜೈಲಿಗೆ ಹಾಕ್ತೀರಾ, ಗಲ್ಲಿಗೆ ಹಾಕ್ತೀರ ಅಂದ್ರೆ ಹಾಕಿ ಸ್ವಾಮಿ. ಇಂಥ ಪ್ರಪಂಚದಲ್ಲಿ ಬದುಕಕ್ಕೆ ನನಗೆ ಇಷ್ಟನೇ ಇಲ್ಲ. ವಿಕೃತವಾಗಿ ರೇಪ್ ಮಾಡಿ ಸಾಯಿಸಿರೋಂಥ ಪಾಪಿಗಳಿಗೆ ಸಪೋರ್ಟ್ ಮಾಡೋ ಜನಗಳು ಇರಬೇಕಾದ್ರೆ ಅಂಥ ಪ್ರಪಂಚದಲ್ಲಿ ಬದುಕಕ್ಕೆ ನನಗಿಷ್ಟ ಇಲ್ಲ. ನನ್ನ ಸಾಯಿಸ್ತೇನೋ ಸಾಯಿಸ್ಬಿಡಿ ಅಲ್ವಾ? ನಾನು ಹೇಳೋದೇನೆಂದರೆ, ನನಗೆ ಸೌಜನ್ಯಗೆ ರೇಪ್ ಮಾಡಿ ಸಾಯಿಸಿರೋಂಥ ವ್ಯಕ್ತಿಗಳು ಬೇಕು. ಅವ್ರು ಯಾರೇ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ಏನೇ ಆಗಿರಲಿ, ಮತ್ತೊಂದಾಗಿರಲಿ, ಮಗದೊಂದಾಗಿರಲಿ, ನನಗೆ ಅವ್ರು ಬೇಕು. ಅವರಿಗೆ ತಕ್ಕ ಶಿಕ್ಷೆ ಪಾಠ ಆಗಲೇಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಈಗ ಧರ್ಮಸ್ಥಳ ಅಂದಿದ ತಕ್ಷಣವೇ ಒಂದು ಪುಣ್ಯಕ್ಷೇತ್ರ. ಧರ್ಮಸ್ಥಳ ಅನ್ನೋದೊಂದು ಗ್ರಾಮ. ಆ ಗ್ರಾಮದಲ್ಲಿ ಹುಟ್ಟಿರೋದು ಸೌಜನ್ಯದೇ ತಪ್ಪ? ಸೌಜನ್ಯ ಆ ಗ್ರಾಮದಲ್ಲಿ ಹುಟ್ಟಿರೋದ್ರಿಂದ ಧರ್ಮಸ್ಥಳ ಸೌಜನ್ಯ ಅಂತ ಅನ್ಬೇಕಲ್ವ? ಅದು ಬಿಟ್ಟು ಬೇರೆ ಏನಂತಾರ ಅಲ್ವಾ? ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ತುಂಬ ಸಲ ಧರ್ಮಸ್ಥಳಕ್ಕೆ ಹೋಗಿದ್ದೀನಿ, ಈಗಲೂ ಕೂಡ ಹೋಗ್ತೀನಿ. ಯಾಕೆಂದರೆ ಅದು ಪುಣ್ಯಕ್ಷೇತ್ರ. ಆ ಮಂಜುನಾಥ ಸತ್ಯವುಳ್ಳವನು ಆಗಿದ್ದಕ್ಕೆ 10 ವರ್ಷ, ಇದು 12 ವರ್ಷ ಆದಮೇಲೆ ಈ ಕೇಸು ಮತ್ತೆ ತನಿಖೆ ನಡೀತಾ ಇದೆ. ಮತ್ತೆ ಇದ್ರ ಬಗ್ಗೆ ವಿಚಾರಣೆಗಳು ಸ್ಟಾರ್ಟ್ ಆಗಿದೆ. ಸತ್ಯ ಇರೋದ್ರಿಂದ ಅಲ್ವಾ? ನಮ್ಮ ಮಂಜುನಾಥ, ನಮ್ಮ ಹಿಂದೂ ದೇವರು ಸತ್ಯ ಇರೋದಕ್ಕೆ ಇದ್ರ ವಿರುದ್ಧವಾಗಿ ತುಂಬ ಜನ ಪ್ರಶ್ನೆ ಮಾಡ್ತಾರೆ. ನನಗೀಗ ಸ್ಟ್ರೈಟಾಗಿ ಒಂದು ಮಾತು ಹೇಳ್ತೀನಿ. ಅವ್ರು ಯಾರೋ ಹುಡುಗ ಯೂಟ್ಯೂಬರು ಸಮೀರ್ ಅನ್ನೋನು, ಆಮೇಲೆ ತಿಮುರೊಡ್ಡಿ ಅನ್ನೋರು, ಇವ್ರ ಬಗ್ಗೆ ವಿರುದ್ಧವಾಗಿ ಭಾಳಷ್ಟು ಜನ ಬೇಡಾಗಿ ಮಾತಾಡ್ತಾರೆ. ಇವರು ಲಂಚಕೋರರು, ಇವ್ರು ಇನ್ನೊಂದು ಮತ್ತೊಂದು. ನಮಗೆ ಅವ್ರ ಪರ್ಸ್ನಲ್ ವಿಷಯ ಬೇಡ. ಅವ್ರು ನಿಂತಿರೋದು ಒಂದು ಹೆಣ್ಣಿಗೆ ನ್ಯಾಯ ಕೊಡ್ಸೋಕ್ಕಲ್ವಾ? ಅದಕ್ಕೆ ನಾವು ಸಪೋರ್ಟ್ ಮಾಡೋಣ. ಅವ್ರ ಪರ್ಸ್ನಲ್ ವಿಚಾರಗಳು, ಅವ್ರ ಚಟುವಟಿಕೆಗಳಿಗೆ ನಮಗೆ ಬೇಕಾಗಿಲ್ಲ.
ಅವ್ರು ತಪ್ಪು ಮಾಡಿದ್ರು ಅವ್ರು ತಪ್ಪೇ, ಅದು ಯಾರು ತಪ್ಪು ಮಾಡಿದ್ರು ತಪ್ಪೇ. ಇವತ್ತು ಒಂದು ನ್ಯಾಯದ ಪರ ನಿಂತಿದ್ದಾರಲ್ಲ, ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡ್ಸೋದಕ್ಕೋಸ್ಕರ ನಿಂತಿದ್ದಾರಲ್ಲ, ಐ ಆಮ್ ಪ್ರೌಡ್ ಆಫ್ ಯು. ನಾನು ಸಪೋರ್ಟ್ ಮಾಡ್ತೀನಿ ಅವ್ರಿಗೆ. ಅವನು ಹಿಂದೂ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ಈಗ ಎಷ್ಟೋ ಜನ ಹಿಂದೂ ಸಂಘಟನೆಗಳು ಇದ್ದಾರೆ, ಎಷ್ಟೋ ಜನ ಸಂಘಟನೆಗಳಿದ್ದೀರಾ. ನೀವೆಲ್ಲ ಯಾಕೆ ಪ್ರಶ್ನೆ ಮಾಡ್ತಾಯಿಲ್ಲ? ಸೌಜನ್ಯ ಹಿಂದೂ ಅಲ್ವಾ? ಯಾಕೆ ಪ್ರಶ್ನೆ ಮಾಡ್ತಾಯಿಲ್ಲ? ಇದಕ್ಕೆ ಪ್ರಶ್ನೆ ಹೇಳಿ ನನಗೆ. ಯಾಕೆ ಪ್ರಶ್ನೆ ಮಾಡ್ತಾಯಿಲ್ಲ ನೀವುಗಳೆಲ್ಲ? ಯಾವನೊಬ್ಬನು ಪ್ರಶ್ನೆ ಮಾಡ್ತಾನಂದರೆ ಅವನು ಮುಸ್ಲಿಮ್ಸು ಇನ್ನೊಂದು ಧರ್ಮ ಅಡ್ಡ ತರಬೇಡಿ. ಇಲ್ಲಿ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ತಾ ಇದ್ದಾರೆ, ಅದ್ರ ವಿರುದ್ಧವಾಗಿ ಹೋರಾಡ್ತಾ ಇದ್ದಾರೆ. ಸಾಧ್ಯವಾದರೆ ಸಪೋರ್ಟ್ ಮಾಡೋಣ, ಆಗಿಲ್ವಾ ಸೈಲೆಂಟ್ ಆಗಿರೋಣ. ಅದನ್ನು ಬಿಟ್ಟು ಏನೇನೋ ಮಾತಾಡೋದು ಅದ್ರ ಬಗ್ಗೆ ಇದಿಲ್ಲ. ಆಮೇಲೆ ಬ್ರದರ್ ಹೇಳಿದ್ರು, ನೀವು ಮಾಧ್ಯಮದವ್ರಿಗೆ ಹೊಡೆದಿದ್ದಾರೆ, ಇನ್ನೊಬ್ರು ಹೊಡೆದಿದ್ದಾರೆ ಅಂದರೆ ಎಷ್ಟು ಜನಕ್ಕಂತ ಹೊಡಿತಾರೆ ಬ್ರದರ್? ತಪ್ಪು. ಈಗ ತಪ್ಪು ಮಾಡಿದರೆ ಹೆದರಬೇಕು, ತಪ್ಪು ಮಾಡಿಲ್ಲ ಅಂದಮೇಲೆ ಯಾರು ಹೆದರುವಂಥ ಅವಶ್ಯಕತೆ ಇಲ್ಲ ಅಲ್ವಾ? ನೀವು ತಪ್ಪು ಮಾಡಿದ ಮೇಲೆ ಮಾಧ್ಯಮದವ್ರಿಗೆ ಯಾಕೆ ಹೊಡಿತೀರಾ, ಇನ್ನೊಬ್ರಿಗೆ ಯಾಕೆ ಹೊಡಿತೀರಾ? ಹೊಡಿಯೋಂಥ ವಿಚಾರಗಳು ಏನಿದೆ ಅಲ್ವಾ? ಅಲ್ಲಿ ಏನು ಘಟನೆಗಳು ನಡೆದಿದೆ ಪಾಪ ಅದ್ರ ಬಗ್ಗೆ ಆಗ್ತಾರೆ, ಯೂಟ್ಯೂಬ್ ಅವರಾಗಿರ್ಬೋದು, ಯಾರೇ ಆಗಿರ್ಬೋದು. ಈಗ ಅದನ್ನು ಹಾಕೋದನ್ನೇ ತಪ್ಪು ಅಂತ ಹೊಡೆದ್ರೆ ಯಾವ ರೀತಿ ಇದು ನ್ಯಾಯ ಅಂತ ಕೇಳ್ತೀನಿ ಬ್ರದರ್ ನಾನು ಅಲ್ವಾ? ಅದು ತಪ್ಪು. ಬಟ್ ನಾನು ಹೇಳೋದು ಏನಂದರೆ, ಸೌಜನ್ಯ ಅಂತ ವಿಚಾರ ಅಂತ ಬಂದಾಗ ನಿಜ ಹೇಳ್ತಿದ್ದೀನಿ, ನನ್ನನ್ನು ಪ್ರಾಣ ತೆಗೀತೀರಾ ತೆಗೀರಿ, ಏನು ಮಾಡ್ತೀರಾ ಮಾಡಿ, ಎದರಂಥ ಮಾತೇ ಇಲ್ಲ. ಬಟ್ ಒಂದು ಭಾಳ ಅರ್ಥಫುಲ್ವಾಗಿ ಹೇಳ್ತಿದ್ದೀನಿ, ನಿಜ ಸತ್ಯಾಂಶನೇ ಹೇಳ್ತಾಯಿದ್ದೀನಿ, ನಿಜ ಹೇಳ್ತಿದ್ದೀನಿ, ಎಲ್ರಿಗೂ ಹೇಳ್ತಿದ್ದೀನಿ, ನಿಜ ಹೇಳ್ತಿದ್ದೀನಿ. ಸೌಜನ್ಯ ವಿಷಯದಲ್ಲಿ ನೀವು ಜಾತಿ ಧರ್ಮಗಳು ಅಡ್ಡ ತರಬೇಡಿ. ಮನುಷ್ಯತ್ವ ನೋಡಿ, ಮನುಷ್ಯತ್ವ ನೋಡಿ. ಯಾರ ಮನೆ ಹೆಣ್ಮಕ್ಳೇ, ನಮ್ಮ ಮನೆ ಹೆಣ್ಮಕ್ಳೇ, ಬೇರೆ ಹೆಣ್ಮಕ್ಳೇ. ಇವತ್ತು ಬೇರೆ ಕಡೆ ಆಗಿದೆ, ನಾಳೆ ನಮ್ಮ ಮನೇಲಿ ಆಗೋ ಪರಿಸ್ಥಿತಿ ಬರ್ಬೋದು. ಇಂಥ ವಿಚಾರಗಳನ್ನು ಅಲ್ಲೇ ತುಳಿದ್ರೆ ನಾಳೆ ಇನ್ನೊಬ್ಬನು ಎದುರ್ತಾನೆ, ಇಂಥ ಅಲ್ಕ ಕೆಲಸ ಮಾಡೋನು ಅಲ್ವಾ? ನಿಲ್ಲಬೇಕಿದ್ರಲ್ಲಿ ಜಾತಿ ಧರ್ಮ ಮತ್ತೊಂದು ದಯಮಾಡಿ ಯಾರು ಮಾಡೋಕ್ಕೆ ಹೋಗಬೇಡಿ. ನಿಜವಾಗ್ಲೂ ಹೇಳ್ತಿದ್ದೀನಿ, ಇವತ್ತು ಸಮೀರ್ ಅವರು ಒಳ್ಳೆ ಕೆಲಸ ಮಾಡ್ತಿದ್ರೆ ಒಳ್ಳೆಯದಾಗಲಿ. ತಿಮ್ಮರೆಡ್ಡಿ ಅಣ್ಣವರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಒಳ್ಳೆಯದೇ ಮಾಡ್ತಿದ್ರೆ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ನಿಮಗೆ ಸಪೋರ್ಟ್ ನಾವು ಆಗಿರ್ತೀವಿ. ಒಳ್ಳೆಯದಾಗಲಿ ಬ್ರದರ್.